ಫ್ರೀಡಂ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರಿಗೆ ರಾತ್ರಿ ಅದೃಷ್ಟ ಕುಲಾಯಿಸ್ಬಿಡುತ್ತೆ. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಟಾರ್ ಆಗಿ ಮಿಂಚುತ್ತಿದ್ದವನೇ ಅರುಣ್ ಕಟಾರೆ. ಇರೋವರೆಗೂ ಜಾಲಿ, ಹೋದ್ಮೇಲೆ ಖಾಲಿ, ಮನೆಗೊಂದು ಫೋಟೋ, ಊರಿಗೊಂದು ಊಟ, ಇದೇ ಡೈಲಾಗ್ ಬಿಟ್ಟು ದುಬಾರಿ ಕಾರ್ಗಳು, ಫಾರಿನ್ ಹುಡುಗಿಯರು, ಮೈ ಮೇಲೆ ಗೋಲ್ಡ್ ಹಾಕೊಂಡು ರೀಲ್ಸ್ ಮಾಡ್ತಿದ್ದ, ತಿರುಪೇಶೋಕಿ ಮಾಡ್ತಿದ್ದ ಈಗ ರೀಲ್ಸ್ ರಾಜ ಅರೆಸ್ಟ್ ಆಗಿದ್ದಾನೆ. ಹಾಗಾದ್ರೆ ಯಾರಿ ಅರುಣ್ ಕಟಾರೆ? ಈ ಸ್ಟೋರಿ ನೋಡಿ. ಏನ್ ಮಾಡ್ತಿಲ್ಲ ಗೊತ್ತಿಲ್ಲ, ನಾಳೆ ಸಂಜೆ ಒಳಗೆ ದುಡ್ಡು ಬೇಕು ನೋಡ, ಇಲ್ಲಾಂದ್ರೆ ಏನ್ ಮಾಡ್ತೀನಿ ಗೊತ್ತಾಯ್ತು ಬಿಡಿ. ನಾವು ಮುಂಬೈ ಏನ್ಪಾ ಇಷ್ಟ ದುಡ್ಡು ಕೊಡ್ತೀರಾ? ದುಡ್ಡು ಕೊಟ್ಟಿಲ್ಲ ಏನ್ ಮಾಡ್ತೀರಾ ಬೈ? 8 ದಿವಸ ಬಿಟ್ಟು ಒಂದು ಮದುವೆ ಐತಿ, ಕಳ್ಸಿ ಒಂದು 10-20 ರಶನ್ ಬಾಯ್ ಇರ್ತಾರೆ. ಏನ್ ಮಾಡ್ತೀರಿ ಬೈ? 10 ರಶೆ ಕಳಿಸಿ ಬಾಯ್ ಇರ್ತಾರೆ. ಇನ್ನೊಂದು ಗಾಡಿ ಐತಿ, ಅದನ್ನು ಸತ್ತ ಬೈ ಅವನ ಸತ್ರ ಸಾಲೆ ದುಡ್ಡು ಮನ್ನಾ. ಬಾಯ್ ಬಾಯ್. ಫಾಲೋ ಮೀ. ಅರುಣ್ ಕಟಾರೆ ಅಲಿಯಾಸ್ ರಾಕಿ ಬಾಯ್ ಈತನ ಕ್ಲಾಸಿಕ್ ಬದುಕಿಗೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಸಿನಿಮಾನೇ ಸ್ಫೂರ್ತಿ. ಈ ಸಿನಿಮಾ ರಾಕಿ ಬಾಯ್ ತರನೇ ತನ್ನ ಜೀವನ ಅಂತ ಯೂಟ್ಯೂಬ್ ಚಾನೆಲ್ಗಳಿಗೆ ನೀಡಿದ ಸಂದರ್ಶನ ಒಂದರಲ್ಲಿ ಹೇಳಿಕೊಂಡಿದ್ದಾರೆ. ಅಸಲಿಗೆ ಅರುಣ್ ಕಟಾರೆ ಹುಟ್ಟಿದ್ದೆಲ್ಲ ಹುಬ್ಬಳ್ಳಿಯಲ್ಲಿ, ಬೆಳೆದಿದ್ದೆಲ್ಲ ಚಿತ್ರದುರ್ಗದಲ್ಲಿ, ಸದ್ಯಕ್ಕೆ ಇರೋದು ಬೆಂಗಳೂರಿನಲ್ಲಿ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾ ಫೇಮಸ್ ಆಗಿದ್ದಾರೆ. ತಾನು ಹೀಗೆ ಶೋಕಿ ಮಾಡ್ತಾ ವಿಡಿಯೋ ಮಾಡುವುದು ಎಂಟರ್ಟೈನ್ಮೆಂಟ್ಗೋಸ್ಕರ ಎಂದು ಹೇಳಿದ್ದಾರೆ. ಕರ್ನಾಟಕದವರು ವಿಡಿಯೋ ನೋಡ್ತಾರೆ, ಹಾಗೆ ಬೇರೆ ಭಾಷೆಯವರು ಕೂಡ ತನ್ನ ವಿಡಿಯೋವನ್ನ ನೋಡ್ಲಿ ಅಂತ ವಿಡಿಯೋ ಮಾಡ್ತಿದ್ದೇನೆ ಎಂದಿದ್ದಾರೆ. ಅಷ್ಟಕ್ಕೂ ಅರುಣ್ ಕಟಾರೆ ಹಿನ್ನೆಲೆ ಏನು ಕಮ್ಮಿ ಇಲ್ಲ. ಅವರು ಯೂಟ್ಯೂಬ್ನಲ್ಲಿ ಹೇಳಿಕೊಂಡಂತೆ ಅಣ್ಣನದ್ದು ಗೋಗ್ರೀನ್ ಬಯೋಡೀಸೆಲ್ ಫ್ಯಾಕ್ಟರಿ ಇದೆ, ಜೊತೆಗೆ ವಾಟರ್ ಫ್ಯಾಕ್ಟರಿಯನ್ನ ಆರಂಭ ಮಾಡುವ ಆಲೋಚನೆಯಲ್ಲಿ ಇದ್ದೇನೆ ಎಂದಿದ್ದಾರೆ. ಅರುಣ್ ಕಟಾರೆ ಲೈಫ್ ರೀಲ್ಸ್ ನಲ್ಲಿ ಎಷ್ಟು ಪಾಸಿಟಿವ್ ಆಗಿದೆಯೋ ಅಷ್ಟೇ ನೆಗೆಟಿವ್ ಗಳಿಂದಲೂ ತುಂಬಿದೆ. ಈ ಸೋಷಿಯಲ್ ಮೀಡಿಯಾ ಸ್ಟಾರ್ ಜೈಲಿಗೆ ಹೋಗಿದ್ದು ಇದೇ ಮೊದಲಿನಲ್ಲ, ಈ ಹಿಂದೆ ಕೂಡ ಹೋಗಿದ್ರು. ಕೆಳಗಡೆ ಕೆಳಗೆ ಹೋಗಿ ಮತ್ತೆ ಮೇಲೆ ಬರೋದು. ಯಾರು ಜುಮ್ಮರು ಹಾಕಿದಾರ ಬೈ, ಯಾವುದೋ ಒಂದು ಕಟ್ಕೆನೆಲ್ಲ ಕಟ್ಬಿಟ್ಟಿದಾರಲ್ಲಪ್ಪ ಜುಮ್ಮರು. ಫುಲ್ ಕಟ್ಕೆನೆ ಬೈ. ನಮ್ದು ಬೆಂಗಳೂರು ಏರ್ಪೋರ್ಟ್ ಇರೋದು ಕಟ್ಕೆ. ಟರ್ಮಿನಲ್ 2 ಕಟ್ಕೆನೆ ಎಲ್ಲ, ಟರ್ಮಿನಲ್ 2 ಫುಲ್ ಕಟ್ಕೆ ಮತ್ತೆ ಬಂಬು ಬಂಬು ಟ್ರೆಂಡ್ ಆಗಿರೋದು. ನಂಬರ್ 1 ಕೊನೆ ಕೆಳಗೆ ಬಂದಿದ್ದೀವಿ. ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಅದು ಟಿಕೆಟ್ ಕೊಟ್ಬಿಟ್ಟಾರ ಇವರು. ಟಿಕೆಟ್ ಬ್ಯಾಗ್ ತಗೊಂಡಿದ್ದಾರೆ, ಬಟ್ ಟಿಕೆಟ್ ಕೊಟ್ಟಿದ್ದಾರೆ. ಬ್ಯಾಗಲ್ಲಿ ಹೊಸ್ತಿದಾಗ ನಾವು ವಿಮಾನ ಹೊಸಿಯೋದು ನಮಗೆ. ಆ ಬ್ಯಾಗಲ್ಲಿ ಬಂದ್ಮೇಲೆ ತಗೊಂಡೆ ಮತ್ತೆ ಗ್ರೂ ಮಾಡೋದು. ನಾವು ಎಲ್ಲೋ ನೋಡೋಣ ಗೋವಾ ನೋಡಿ, ಚಲೋ ಹುಡುಗಿರೆಲ್ಲ ಇದ್ದಾರೆ. ಯಾರು ಬೇಕು ನೋಡ? ಏ ಬೇಡ, ಹುಡುಗಿರು ಬೇಡ ಬೈ, ಆರಾಮಾಗಿರೋ ಜಾಲಿ ಮಾಡೋಣ. ಇರೋದಾಗ ಜಾಲಿ, ಹೋದ್ಮೇಲೆ ಖಾಲಿ. ವೇಟ್ ಮಾಡಿದ್ದೆ, ನಾನು ಬರ್ತೀನಿ. ಎಂತ ಫ್ಲೈಟ್ ಹೋಗೋದ್ರೆ ಫಸ್ಟ್ ಬಸ್ ಹತ್ತಬೇಕು ಇಲ್ಲಿ. ಹೌದು ಬೈ, ನೋಡೋಣ ಮೋಸ್ಟ್ ಮುಂದೆ ನಾನು ಹೋಗೋ ಸ್ಪೀಡಲ್ಲಿ ನಾವು ಹೋಗ್ತೀವಿ ಬೈ ಇವತ್ತೇ. ಗಾಯ್ಸ್, ನಾನು ಲೈವ್ ಬರೋ ಕಾರಣ ನಿಮಗೆ ಗೊತ್ತಿರ್ಬೋದು. ಈ ಚಿನಾಲಿ ಮಗ ನಿಮ್ಗೆ ಗೊತ್ತಿರ್ಬೋದ. ಇವನ ಬಗ್ಗೆ ಹೇಳಕ್ಕೆ ಬಂದೇನ. ಫಸ್ಟ್ ಈ ವಿಡಿಯೋಸ್ ನೋಡಿ. ಈ ಚೋದಿ ಮಗ ಕರ್ನಾಟಕ ಮಂದಿಗೆ ರೆಸ್ಟ್ರಿಕ್ಸ್ ಅಂದಾನ. ಇದು ಬಿಡ್ರಿ, ಇನ್ನೊಂದು ತೋರಿಸಿ ನಾ ವಿಡಿಯೋ ನೋಡಿ. अभी एक स्टोरी पोस्ट करे जिसमें I'm saying कि welcome to Bangalore. Do you guys think I'm stupid? Do you think I'm stupid? Huh? Why would I come there? You idiots. Okay, and I know this thing, okay? That they are just so angry, okay? They need to prove their manlyhood. They need to prove their power, okay? जहाँ पे भी मैं बोलूँगा, ठीक है? I don't know where I'm gonna say it, but जहाँ पे मैं बोलूँगा, वो लोग वहाँ पे आएंगे. You guys are so dumb. You are so dumb, okay? How can you be played by a YouTuber? ಈ ಚೋದಿ ಮಗ ನಮ್ಮ ಕರ್ನಾಟಕ ಬಗ್ಗೆ ಮಾತಾಡಕತ್ತಾನ. ಈ ಹರ್ಷಿ ಮಗಂತೂ ದಮ್ಮಿಲ್ಲ ಇಲ್ಲಿ ಬರಕ್ಕ. ಇವ್ರ ತಾಯಿ ನಾಡ, ಇವಂಗಂತೂ ದಮ್ಮಿಲ್ಲ. ಇವ್ ಲೊಕೇಶನ್ ಕಳಿಸ್ಲಿ, ನಾನ ಹೋಗಿ ಇವಂಗ ಮುಕ್ಕಳಿ ಹೆಟ್ಟು ಕರ್ಕೊಂಬರ್ತೀನಿ. ಇವಂತ ಗಾಂಡು ಇದಾನ. ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಇವಂಗ ಅರ್ಥ ಆಗಂಗಿಲ್ಲ. ಈ ಭೋಸಡಿ ಮಗನ ಅವ್ರ ಲ್ಯಾಂಗ್ವೇಜಲ್ಲಿ ಹೇಳಿ ತಿಳಿಸ್ತೀನಿ. ಈ ಚೋದಿ ಮಗ ಇದಾನಲ್ಲ, ಅಬೇ ಚೂತಿಯೇ, अबे भड़वे रंडे, तेरे गांड में तो दम नहीं है तू इधर आने के लिए. भड़वे तेरा लोकेशन बता, मैं खुद आऊंगा. तेरी इतनी गांड फाड़ूंगा ना भोसड़ी वाले, रंडी के औलाद. देख देख तेरा शक्ल देख, छूतिया है साले भोसड़ी वाले. तो हमारे लोग को बोलेगा
तू तो छूतिया है बे, तेरी माँ का चूदू, तू मिल गया ना, तेरे इतनी गांड फाड़ूंगा, तेरी माँ की छूत, पूरा गांड फाड़ के तेरा अंतड़ी फाड़ के गांड में चाकू डालूंगा भोसड़ी वाले, तेरी माँ की छूत कर्नाटक वाले को बोलेगा. ಈ ಸುಳೆ ಮಗ ಇಷ್ಟು ಸಾಕ. ಇಂಥ ತಾಯ್ನಾಡ ಈ ಸುಳೆ ಮಗ ಸಿಕ್ಕಿಬಿಟ್ರೆ ಯಾವ ಭೋಸಡಿ ಮಗ ಬಿಡ್ಬೇಡ್ರಿ. ನೋಡ್ರಿ ಚೂತೆ ಮಗ ಹೆಂಗಿದಾನ ಇವ. ಇವ್ ನಮ್ಗೆ ಹೇಳತ್ತಾನ ಮತ್ತೆ ನಗ್ತಾನ. ಬೆಂಗಳೂರು ಬಂದಿದಂತ ಫೇಕ್ ಹಾಕಿದಾನ ವಿಡಿಯೋ. ಸುಳೆ ಮಗ ಗೂಗಲಲ್ಲಿ ಡೌನ್ಲೋಡ್ ಮಾಡಿ ಹಾಕ್ಯಾನಿ ಇವ್ ತಾಯ್ನಾಡ. ಇವನು ಫೋಟೋ ಡೌನ್ಲೋಡ್ ಮಾಡಿ ಬಿರ್ಗಡ್ ರೋಡ್ ಬಂದೀನಿ ಆ ರೋಡ್ ಬಂದೀನಿ ಅಂತ ಹಾಕ್ತಾನೆ ಇವ್ ತಾಯ್ನಾಡ. ಈ ಸುಳೆ ಮಗ ಐತ. ಮತ್ತೆ BTS ಅಂತ ನೋಡ್ರಿ, ಇವಂತೂ ಮಾರಿ ನೋಡ್ರಿ ಹಂದಿ ತುಂಡಿದ್ದಂಗೆ ಐತೆ. BTS कॉपी ಮಾಡ್ತಾನೆ. ಚಿನಾಲಿ ಮಂಗ್ ಓನ್ ಸ್ಟೈಲ್ ಬರಂಗಿಲ್ಲ, कॉपी मात्र BTS. अबे भोसड़ी वाले BTS की कॉपी करता, खुद का स्टाइल तो नहीं. शक्ल देख, गधे की गांड है, गधे की गांड. माँ का चोदू भेंचोद भोसड़ी वाले. हमारे कर्नाटक को बात करेगा तो छूती है. तू बोल, तेरे तो गांड में दम नहीं है. मैं खुद आऊंगा भोसड़ी वाले, उधर आके तेरे गांड फाड़ूंगा. तेरी माँ की छूत बड़वे. गाइस ಎಷ್ಟಾಗುತ್ತೋ ಶೇರ್ ಮಾಡ್ರಿ. ಈ ಚೋದಿ ಮಂಗ್ ಮುಟ್ಟಬೇಕಿದೆ. ಇವನಂತೂ ಗಾಂಡು ಇದಾನ ಬರಂಗಿಲ್ಲ. ನಾನೇ ಹೋಗ್ತೀನಿ, ಒಬ್ಬಳು ಹೋಗ್ತೀನಿ, ಸಿಂಗಲ್ ಮ್ಯಾನ್ ಆರ್ಮಿ ಹೋಗ್ತೀನಿ. ಅದೇನು ಹಡಿಸ್ಕೊಂತಾನೋ ಹಡಿಸ್ಕೊಳ್ಳಿ ನೀವು ತಾಯ್ನಾಡ. ನೋಡ್ಕೊಳ್ಳಿ ಚೋದಿ ಮಂಗ. ಈ ಪರ್ಪಸ್ಸಿಗೆ ಬಂದಿದ್ದೆ ಗೈಸ್. ಅವ್ನ ಅಮ್ಮನ ಹಾಕಿ ಇಂಥ ಸೂಳೆ ಮಕ್ಳು ಬಿಡಬಾರ್ದು ಗೈಸ್. ಕೇಸ್ ಆಗುತ್ತೆ ಆಗಲಿ. ಇವ್ರ ತಾಯ್ನಾಡ ಕೇಬೇಕಿದ್ರು. ಹೋಗಿ ಸೂಳೆ ಮುಕ್ಳು ಇಡ್ಬೇಕು, ಅವಾಗಲೇ ಬುದ್ಧಿ ಬರೋದ. ಇಂಥವ್ರಿಗೆ ಬಿಟ್ರೆ ನಮ್ಗೆ ವ್ಯಾಲ್ಯೂ ಇರಂಗಿಲ್ಲ. ಏನು ಬೇಕಾದಾಗ್ಲಿ ನುಗ್ಗು ಹೊಡಿತೀನಿ. ಇದು ಹೇಳಕ್ ಬಂದಿದ್ದೀನಿ ಗೈಸ್. ಈ ಪರ್ಪಸ್ಸಿಗೆ ಲೈವ್ ಬಂದಿದ್ದೆ. ಎಷ್ಟಾಗುತ್ತೋ ಶೇರ್ ಮಾಡ್ರಿ, ಎಲ್ಲ ಕಡೆ ಹಬ್ಸಿ. ಇವನು ಇವತ್ತು ಒಂದ್ ಮಾಡ್ಯಾರಲ್ಲ, ನಾಳೆ ಇನ್ನೊಬ್ರು ಬರೀ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಹೆದರ್ಬೇಕು. ಕರ್ನಾಟಕದವ್ರು ಕಮ್ಮಿ ಅಂತ ನಾವು ತೋರಿಸ್ಬೇಕು. ಇದೊಂದು ಗೈಸ್ ನೀವು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಎಲ್ಲರಿಗೂ ಧನ್ಯವಾದ. ನಾನು ಲೈವ್ ಬರೋ ಪರ್ಪಸ್ ಇಷ್ಟೇ. ಬಾಯ್ ಗೈಸ್. ಕಳಿಸಿ ಒಂದು 10-20 ರಶನ್ ಬಾಯ್ ಇರ್ತಾರೆ. ಏನು ಮಾಡ್ತೀರಿ ಬೈ? ಅದು ಜನ ರಶೆ ಕಳಿಸಿ ಬಾಯ್ ಇರ್ತಾರೆ. ಇನ್ನೊಂದು ಗಾಡಿ ಐತೆ, ಅದನ್ನು ಸತ್ತ ಬೈ ಅವನ ಸತ್ರ ಸಾಲೆ ದುಡ್ಡು ಮನ್ನಾ. ಬಾಯ್ ಬಾಯ್. ಫಾಲೋ ಮೀ. ಬೈ ಇಷ್ಟೆಲ್ಲ ಎಂಜಾಯ್ ಮಾಡ್ತೀರಾ? ಏನಾದ್ರು ಸೇವಿಂಗ್ ಮಾಡ್ತಿರಲ್ಲ ಬೈ? ಏನಕ್ಕೆ ಮಾಡ್ಬೇಕು ಸೇವಿಂಗ್? ಇರೋದು 10 ಸಾವಿರ ದಿವಸ ಇರ್ತೀವಿ ನಾವು. ಅಷ್ಟಲ್ಲ ಅಂದ್ರೆ ಇನ್ನು 25 ವರ್ಷ ಇರ್ತೀವಿ. ಹಾಗೆ ಎಂಜಾಯ್ ಮಾಡುವ. ಹೋದ್ಮೇಲೆ ಆದ್ರೂ ಬೈ ಭಾರಿ ಬೈ. ಬನ್ನಿ ಹೋಗ್ತಿಲ್ಲ. ಹಾಂ ಬೈ, ಥ್ಯಾಂಕ್ ಯು ಬೈ. ಬಾಯ್. ಇನ್ನೂ ಫೋನ್ ಮಾಡಬೇಡ ಪದೇ. ಅಮ್ಮ ಏನು ಬೈ? ಮಾತಾಡ್ತೀನಿ, ಬೇಜಾರ ಹೋಗ್ಬೇಡ. ಹೌದು. ಅಪ್ಪ ಅಮ್ಮ ಇದ್ರಲ್ಲ ಅನಾಥರಲ್ಲ. ಅಪ್ಪ ಅಮ್ಮ ಇದ್ರೂ ಇದ್ರಂಗೆ ಇರ್ತಾರೆ ನೋಡ್ರಿ, ಅವ್ರು ಅನಾಥರು. ಇದ್ದಾಗ ಬೆಲೆ ಗೊತ್ತಲ್ಲ, ಕಳ್ಕೊಂಡ ಬೆಲೆ ಗೊತ್ತಾದ ಬೆಲೆ. ಆ ಬೆಲೆ ನನಗೆ ಗೊತ್ತು. ಬಾಯ್ ಬಾಯ್. ಅರುಣ್ ಕಟ್ಟಾರಿಯನ್ನ ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ. ಅದಕ್ಕೆ ಕಾರಣನು ಈ ರೀಲ್ಸ್ ಅನ್ನೋದನ್ನ ಗಮನಿಸಬೇಕಾದ ಸಂಗತಿ. ದುಬಾರಿ ಕಾರು, ಬಾಡಿ ಗಾರ್ಡ್ಗಳ ಜೊತೆ ಬೆಂಗಳೂರಿನ ರಸ್ತೆಗಳಲ್ಲಿ, ಬಸ್ ಸ್ಟಾಪ್ಗಳಲ್ಲಿ ಶೋ ಆಫ್ ಕೊಡ್ತಿದ್ರು. ಅದೇ ಈಗ ಸಂಕಷ್ಟಕ್ಕೆ ಸಿಲುಕಿದೆ. AK-47 ಮಾದರಿಯ ನಕಲಿ ಗನ್ಗಳನ್ನ ಹಿಡಿದು ಬಾಡಿಗಾರ್ಡ್ಗಳ ಜೊತೆ ಅರುಣ್ ಕಟಾರೆ ರೀಲ್ಸ್ ಮಾಡ್ತಿದ್ರು. ಇದನ್ನು ನೋಡಿದ ಸಾರ್ವಜನಿಕರು ಗಾಬರಿ ಬಿದ್ದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ದೂರಿನ ಅನ್ವಯ ಕೊತ್ತನೂರು ಪೊಲೀಸರು ಅರುಣ್ ಕಟಾರೆಯನ್ನ ಬಂಧಿಸಿದ್ದಾರೆ. ನನಗೆ ಯಾರ ದೋಸ್ತಿನೂ ಬೇಕಾಗಿಲ್ಲ. ನನ್ನ ದುಶ್ಮನಿ ಯಾವನು ಕರ್ಕೊಳ್ಳಲ್ಲ. ಏನಾದ್ರು ಮಾತು ಅಷ್ಟೇ. ನನಗೆ ಟೈಮ್ ಇಲ್ಲ. ಉಳ್ಕೊಳ್ಳೋರು ಯಾವಾಗಲೂ ಕಾಲ್ ಕೆಳಗಿರ್ತಾರೆ. ಅವ್ರು ಸೈಕಲ್ ಹೊಡಿತಿರ್ಬೇಕು. ಹಿಂಗೆಲ್ಲ ಅಡ್ಡಾಡಕ್ಕಾಗುತ್ತೆ. ಇಲ್ಲ ಬೈ, ಉಳ್ಕೊಳ್ಳೋದು ಕಾಲ್ ಮೇಲೆ ಬರೀ ಬಾಯ್ ಕೊಟ್ಬಿಡ್ತೀವಿ. ಸರಿ ಬಾಯ್ ಬಾಯ್. बोल भाई, कितने का भाई? आपके जैसा लग्जरी रहना है, पैसा कमाना है. हाँ भाई जरूर. पैसा करो तो martin99.com मीटिंग कैसीनो गेम ऐप है. जो मेरे तरफ से सेनअप होगा ना, सब लोग को 2000 मिलेगा बोनस. 2000 बोनस सिर्फ सेने होने से? कितने लोग भी होने का सबको मिलेगा बोनस. थैंक यू. ಅರುಣ್ ಕಟಾರೆ ಪತ್ನಿ ತೀರ್ಕೊಂಡಾಗ ಡಿಪ್ರೆಷನ್ಗೆ ಜಾರಿದ್ರಂತೆ. ಅದರಿಂದ ಹೊರಬರೋದಕ್ಕೆ ಹೀಗೆ ರೀಲ್ಸ್ ಮಾಡುವುದಕ್ಕೆ ಶುರು ಮಾಡಿದ್ರು. ನಾನು ಸಿಗರೇಟ್ ಸೇದಲ್ಲ, ಮದ್ಯಪಾನ, ಟೀ, ಕಾಫಿ ಏನನ್ನೂ ಕುಡಿಯೋಲ್ಲ. ಯೂಟ್ಯೂಬ್ ಅನ್ನ 2013ರಲ್ಲಿಯೇ ಶುರು ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಇವರ ಬಳಿ ಸ್ವಂತ ಅಂತ ಉಂಡೈ ವರ್ನ, ಕ್ರಿಸ್ಟಾ ಹಾಗೂ BMW ಕಾರ್ಗಳು ಇವೆ ಎಂದಿದ್ದಾರೆ. ಹಾಗೆ ಜೈಲಿಗೂ ಹೋಗಿ ಬಂದಿದ್ದೇನೆ ಎಂದಿದ್ದಾರೆ. ನನ್ನ ಜೀವನದಲ್ಲೂ ಕೆಟ್ಟದ್ದೆಲ್ಲ ಆಗಿದೆ. ಜೈಲಿಗೆಲ್ಲ ಹೋಗಿ ಬಂದಿದ್ದೇನೆ. ರಾಕಿ ಬಾಯ್ ಅಂತ ಹೆಸರು ಇಟ್ಟಿದ್ದೆ ಜೈಲಿನಲ್ಲಿ. ಅರುಣ್ ಕಟಾರೆ ಅಲಿಯಾಸ್ ರಾಕಿ ಬಾಯ್ ಇದೇ ಕೈಯಲ್ಲಿ ಬೇಡಿ ಹಾಕಿದ್ರು. ಅದೇ ಕೈಗೆ ಈಗ ರ್ಯಾಡೋ ವಾಚ್ ಕಟ್ತೀನಿ.
ನನ್ನ ಹತ್ರನೂ ಕೆಟ್ಟ ಹವ್ಯಾಸಗಳಿವೆ. ನಾನು ಕೆಸಿನೋಗೆಲ್ಲ ಹೋಗ್ತೇನೆ. ಒಮ್ಮೆ ಪ್ಲಸ್ ಇರುತ್ತೆ, ಇನ್ನೊಮ್ಮೆ ಮೈನಸ್ ಇರುತ್ತೆ. ಮಧ್ಯಾಹ್ನ 2 ಗಂಟೆಗೆ ಎದ್ದೇಳ್ತೇನೆ ಎಂದು ಬಿಲ್ಡಪ್ ಕೊಟ್ಟಿದ್ರು. ಗಾಯ್ಸ್, ನಾನು ಲೈವ್ ಬರೋ ಕಾರಣ ನಿಮಗೆ ಗೊತ್ತಿರ್ಬೋದು. ಈ ಚಿನಾಲಿ ಮಗ ನಿಮ್ಗೆ ಗೊತ್ತಿರ್ಬೋದು. ಇವನ ಬಗ್ಗೆ ಹೇಳಕ್ಕೆ ಬಂದೇನ. ಫಸ್ಟ್ ಈ ವಿಡಿಯೋಸ್ ನೋಡಿ. मुंबई लोगों को मुंबईकर्स बोलते हैं, कर्नाटक लोगों को क्या बोलते हैं बताओ? ಈ ಚೋದಿ ಮಗ ಕರ್ನಾಟಕ ಮಂದಿಗೆ ರೆಸ್ಟ್ರಿಕ್ಸ್ ಅಂದಾನ. ಇದು ಬಿಡ್ರಿ, ಇನ್ನೊಂದು ತೋರಿಸಿ ನಾ ವಿಡಿಯೋ ನೋಡಿ. मैंने अभी एक स्टोरी पोस्ट करी है जिसमें I'm saying कि I'll come to Bangalore. Do you guys think I'm stupid? Do you think I'm stupid? Huh? Why would I come there? You idiots. Okay, and I know this thing, okay? That they are just so angry, ठीक है? They need to prove their manlyhood. They need to prove their power, ठीक है? जहाँ पे भी मैं बोलूँगा, ठीक है? I don't know where I'm gonna say it, but जहाँ पे मैं बोलूँगा, वो लोग वहाँ पे आएंगे. You guys are so dumb. You are so dumb. Okay, how can you be played by a YouTuber? How? ಈ ಚೋದಿ ಮಗ ನಮ್ಮ ಕರ್ನಾಟಕ ಬಗ್ಗೆ ಮಾತಾಡಕತ್ತಾನ. ಈ ಹರ್ಷಿ ಮಗಂತೂ ದಮ್ಮಿಲ್ಲ ಇಲ್ಲಿ ಬರಕ್ಕ. ಇವ್ರ ತಾಯಿ ನಾಡ, ಇವಂಗಂತೂ ದಮ್ಮಿಲ್ಲ. ಇವ್ ಲೊಕೇಶನ್ ಕಳಿಸ್ಲಿ, ನಾನ ಹೋಗಿ ಇವಂಗ ಮುಕ್ಕಳಿ ಹೆಟ್ಟು ಕರ್ಕೊಂಬರ್ತೀನಿ. ಇವಂತ ಗಾಂಡು ಇದಾನ. ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಇವಂಗ ಅರ್ಥ ಆಗಂಗಿಲ್ಲ. ಈ ಭೋಸಡಿ ಮಗನ ಅವ್ರ ಲ್ಯಾಂಗ್ವೇಜಲ್ಲಿ ಹೇಳಿ ತಿಳಿಸ್ತೀನಿ. ಈ ಚೋದಿ ಮಗ ಇದಾನಲ್ಲ, ಅಬೇ ಚೂತಿಯೇ, अबे भड़वे रंडे, तेरे गांड में तो दम नहीं है, तू इधर आने के लिए. भड़वे तेरा लोकेशन बता, मैं खुद आऊंगा. तेरी इतनी गांड फाड़ूंगा ना, भोसड़ी वाले रंडी के औलाद. देख देख तेरा शक्ल देख, छूतिया साले भोसड़ी वाले. तो हमारे लोग को बोलेगा तू तो छूतिया है बे, तेरी माँ का छूतू. तू मिल गया ना, तेरे इतनी गांड फाड़ूंगा, तेरी माँ की छूत. पूरा गांड फाड़ के, तेरा अंतड़ी फाड़ के गांड में चाकू डालूंगा भोसड़ी वाले. तेरी माँ की छूत कर्नाटक वाले को बोलेगा. ಈ ಸುಳೆ ಮಗ ಇಷ್ಟು ಸಾಕ. ಇಂಥ ತಾಯಿನಾಡ ಈ ಸುಳೆ ಮಗ ಸಿಕ್ಕಿಬಿಟ್ರೆ ಯಾವ ಭೋಸಡಿ ಮಗ ಬಿಡ್ಬೇಡ್ರಿ. ನೋಡ್ರಿ ಚೂತ್ಯ ಮಗ ಹೆಂಗಿದಾನ ಇವ. ಇವ್ ನಮ್ಗೆ ಹೇಳತ್ತಾನ, ಮತ್ತೆ ನಗ್ತಾನ. ಬೆಂಗಳೂರು ಬಂದಿದಂತ ಫೇಕ್ ಹಾಕಿದಾನ ವಿಡಿಯೋ. ಸುಳೆ ಮಗ ಗೂಗಲಲ್ಲಿ ಡೌನ್ಲೋಡ್ ಮಾಡಿ ಹಾಕ್ಯಾನಿ. ಇವ್ನ ತಾಯಿನಾಡ ಇವನ ಫೋಟೋ ಡೌನ್ಲೋಡ್ ಮಾಡಿ ಬಿರ್ಗಡ್ ರೋಡ್ ಬಂದೀನಿ, ಆ ರೋಡ್ ಬಂದೀನಿ ಅಂತ ಹಾಕ್ತಾನೆ ಇವ್ನ ತಾಯಿನಾಡ. ಈ ಸುಳೆ ಮಗ ಐತ. ಮತ್ತೆ BTS ಅಂತ ನೋಡ್ರಿ, ಇವಂತೂ ಮಾರಿ ನೋಡ್ರಿ ಹಂದಿ ತುಂಡಿದ್ದಂಗೆ ಐತೆ. BTS ಕಾಪಿ ಮಾಡ್ತಾನೆ. ಚಿನಾಲಿ ಮಂಗ್ ಓನ್ ಸ್ಟೈಲ್ ಬರಂಗಿಲ್ಲ, कॉपी मात्र BTS है. अबे भोसड़ी वाले BTS की कॉपी करता, खुद का स्टाइल तो नहीं. शक्ल देख, गधे की गांड है, गधे की गांड. माँ का चोदू भेंचोद भोसड़ी वाले. हमारे कर्नाटक को बात करेगा तो छूती है. तू बोल, तेरे तो गांड में दम नहीं है, मैं खुद आऊंगा भोसड़ी वाले, उधर आके तेरे गांड फाड़ूंगा. तेरी माँ की छूत बड़वे. गाइस ಎಷ್ಟಾಗುತ್ತೋ ಶೇರ್ ಮಾಡ್ರಿ. ಈ ಚೋದಿ ಮಂಗ್ ಮುಟ್ಟಬೇಕಿದೆ. ಇವನಂತೂ ಗಾಂಡು ಇದಾನ, ಬರಂಗಿಲ್ಲ. ನಾನೇ ಹೋಗ್ತೀನಿ, ಒಬ್ಬನ ಹೋಗ್ತೀನಿ, ಸಿಂಗಲ್ ಮ್ಯಾನ್ ಆರ್ಮಿ ಹೋಗ್ತೀನಿ. ಅದೇನು ಹಡಿಸ್ಕೊಂತಾನೋ ಹಡಿಸ್ಕೊಳ್ಳಿ ನೀವು ತಾಯಿನಾಡ. ನೋಡ್ಕೊಳ್ಳಿ ಚೋದಿ ಮಂಗ. ಈ ಪರ್ಪಸ್ಸಿಗೆ ಬಂದಿದ್ದೆ ಗಾಯ್ಸ್. ಅವ್ನ ಅಮ್ಮನ ಯಾಕೆ ಇಂಥ ಸೂಳೆ ಮಕ್ಳಿಗೆ ಬಿಡಬಾರ್ದು ಗಾಯ್ಸ್. ಕೇಸ್ ಆಗುತ್ತೆ ಆಗಲಿ. ಇವ್ರ ತಾಯಿನಾಡ ಕೇಳ್ಬೇಕಿದ್ರು. ಹೋಗಿ ಸೂಳೆ ಮಗ ಮುಕ್ಳು ಇಡ್ಬೇಕು, ಅವಾಗಲೇ ಬುದ್ಧಿ ಬರೋದ. ಇಂಥವ್ರಿಗೆ ಬಿಟ್ರೆ ನಮ್ಗೆ ವ್ಯಾಲ್ಯೂ ಇರಂಗಿಲ್ಲ. ಏನು ಬೇಕಾದಾಗ್ಲಿ ನುಗ್ಗು ಹೊಡಿತೀನಿ. ಇದು ಹೇಳಕ್ ಬಂದಿದ್ದೀನಿ ಗೈಸ್. ಈ ಪ್ರಪಂಚಕ್ಕೆ ಲೈವ್ ಬಂದಿದ್ದೆ. ಎಷ್ಟಾಗುತ್ತೋ ಶೇರ್ ಮಾಡ್ರಿ, ಎಲ್ಲ ಕಡೆ ಹಬ್ಸಿ. ಇವನು ಇವತ್ತು ಒಂದ್ ಮಾಡ್ಯಾನಲ್ಲ, ನಾಳೆ ಇನ್ನೊಬ್ರು ಬರೀ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಹೆದರ್ಬೇಕ. ಕರ್ನಾಟಕದ ಕಮ್ಮಿ ಅಂತ ನಾವು ತೋರಿಸ್ಬೇಕು. ಇದೊಂದು ಗೈಸ್ ನೀವು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಎಲ್ಲರಿಗೂ ಧನ್ಯವಾದ. ನಾನು ಲೈವ್ ಬರೋ ಪರ್ಪಸ್ ಇಷ್ಟೇ. ಬಾಯ್ ಗೈಸ್. ಕಳಿಸಿ ಒಂದು 10-20 ರಶನ್ ಬಾಯ್ ಇರ್ತಾರೆ. ಏನು ಮಾಡ್ತೀರಿ ಬೈ? ಅದು ಜನ ರಶೆ ಕಳಿಸಿ ಬಾಯ್ ಇರ್ತಾರೆ. ಇನ್ನೊಂದು ಗಾಡಿ ಐತೆ, ಅದನ್ನು ಸತ್ತ ಬೈ ಅವನ ಸತ್ರ ಸಾಲೆ ದುಡ್ಡು ಮನ್ನ. ಬಾಯ್ ಬಾಯ್. ಫಾಲೋ ಮೀ. ಒಂದು ಬೈ ಇಷ್ಟೆಲ್ಲ ಎಂಜಾಯ್ ಮಾಡ್ತೀರ, ಏನಾದ್ರು ಸೇವಿಂಗ್ ಮಾಡ್ತಿರಲಿಲ್ಲ ಬೈ? ಏನಕ್ಕೆ ಮಾಡ್ಬೇಕು ಸೇವಿಂಗ್? ಇರೋದು 10,000 ದಿವಸ ಇರ್ತೀವಿ ನಾವು. ಅಷ್ಟರ ಅಂದ್ರೆ ಇನ್ನು 25 ವರ್ಷ ಇರ್ತೀವಿ. ಹಾಗೆ ಎಂಜಾಯ್ ಮಾಡು. ಇನ್ನೊಂದು ಜನ ಹೋದ್ಮೇಲೆ ಆದ್ರೂ ಬೈ ಭಾರಿ ಬೈ. ಹಾಂ ಬೈ ಥ್ಯಾಂಕ್ ಯು ಬೈ. ಬಾಯ್. ಇನ್ನೂ ಫೋನ್ ಮಾಡಬೇಡ ಪದೇ. ಅಮ್ಮ ಏನು ಬೈ? ಮಾತಾಡ್ತೀನಿ, ಬೇಜಾರ ಹೋಗ್ಬೇಡ. ಹೌದು. ಅಪ್ಪ ಅಮ್ಮ ಇದ್ದಿರೋರು ಅನಾಥರಲ್ಲ. ಅಪ್ಪ ಅಮ್ಮ ಇದ್ರೂ ಇದ್ರಂಗೆ ಇರ್ತಾರ ನೋಡ್ರಿ, ಅವ್ರು ಅನಾಥರು. ಇದ್ದಾಗ ಬೆಲೆ ಗೊತ್ತಲ್ಲ, ಕಳ್ಕೊಂಡ್ ಬೆಲೆ ಗೊತ್ತಾದ ಬೆಲೆ. ಆ ಬೆಲೆ ನನಗೆ ಗೊತ್ತು. ಬಾಯ್ ಬಾಯ್. ನಕಲಿ ಗನ್ ಹಿಡಿದು ಆತಂಕ ಸೃಷ್ಟಿಸಿದ್ದಕ್ಕೆ ಕೊತ್ತನೂರು ಪೊಲೀಸರು
ಆರ್ಮ್ಸ್ ಆಕ್ಟ್ IPC ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಏನೇ ಆಗ್ಲಿ ಸದ್ಯ ಸೋಷಿಯಲ್ ಮೀಡಿಯಾದ ಸ್ಟಾರ್ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾದ್ರೆ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಇದೇ ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.